ಬಹಳ ಕೆಟ್ಟಗ ಇದ್ದಾಳೆ. ಏನನ್ನ ಕೊಡ್ತಾಳೇನು? ವಿಚಾರ ಮಾಡೋಣ ಅಮ್ಮ, ಮಾಡೋಣಮ್ಮ. ದೇವಯುಕ್ತ ಬಂದರೆ ಆರಂಭ. ಅಯ್ಯಯ್ಯೋ ಅಯ್ಯ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಮ್ಮ, ತಪ್ಪಾತ್ ಬಿಡವ, ಕುಚೇಷ್ಟೆ ಮಾಡಿದ್ದು. ಅಯ್ಯೋ ಇವಳು ಯಾರೇ ಅಮ್ಮ, ಬಿಡವ, ತಪ್ಪಾತ್ ಬಿಡೆ. ಮಾಡೋಣ. ಅದೇ ವಿಚಾರ ಮಾಡೋಣ ಅಂತ ಕೇಳಿದ್ದು. ಸ್ವಲ್ಪ ಇದ್ದಮ್ಮ ಯಾತಪ್ಪ ದೇವದೇವತ ಬಂದಿರ ಆರಂಭ. ಹಪ್ಪಯ್ಯ ಮಾನವ ಹಪ್ಪದಿಂದ ತೆಪ್ಪಗಿರುವ ನಮ್ಮನ್ನು ಹಿಪ್ಪುಗಣ್ಣು ಬಿಡುತ್ತಾ ದಪ್ಪನೆ ಬೆತ್ತದ ಸಪ್ಪಳ ಮಾಡಿ ತುಪ್ಪದಂತಿರುವಳನ್ನು ಅಮ್ಮಯ್ಯ ತಾವುದಾರೆಂದು ಮಾತನಾಡಿಸುವುದಕ್ಕೆ ನೀನು ದಾರ ಹಪ್ಪಯ್ಯ. ಅಮ್ಮ, ನಾವು ದಾರ ಅಂತ ಕೇಳ್ತೀಯವ್ವ. ಅಮ್ಮ, ಲೋಕಿಕರಿಗೆ ಲವ್ ಮಾಡಿದೆ, ಕೂಡ್ಲಿಗೆ ಕೂಡಿಕೊಂಡೆ, ಲೆಕ್ಕನಳಗಲೇ ನೋಡಿದೆ. ಮಾಧವಪುರದಾಗ ಮಾತುಕತೆ ಆಯ್ತು. ಮಾತುಕತೆ ಆದ್ಮೇಲೆ ಇನ್ನೇನು ಸೋಮನಾಪುರದಲ್ಲಿ ಶೋಧನ ಮಾಡ್ಕೊಂಡೆ, ಯಮಲಾಪುರದಾಗ ಹಿಡ್ಕೊಂಡೆ, ಅಮಲಾಪುರದಾಗ ಅಮರ್ಕೊಂಡ್ಬಿಟ್ಟೆ, ಸಿಕ್ಕನಳಗೆ ಸಿಕ್ಸ್ಬಿಟ್ಟೆ. ಇನ್ನೇನು ಬಸಾಪುರಕ್ಕೆ ಬಂದೇಟ್ಗೆ ನನ್ನ ಹೆಂಡ್ತಿ ಬಸ್ರು ಹಾಕ್ಬೇಕು. ಬಾಗಲಕೋಟೆಗೆ ಬಾಣತನ ಮುಗಿಸ್ಕೊಂಡು, ಮಾಲೂರಾಗೆ ಮಗು ನಿಂತ್ಕೊಂಡು, ಓಬನಟ್ಗೆ ಓಡೋಡೋಗಿ ಹೋಗಿ ತಲೆನ ಮುದ್ದೆ ಮಾರಿ ಗುಳ್ಳೆನ ಸಾರು ಕುಡಿದು ಈ ತಂಗಾಳಿ ಬೀಸುವ ರುಂಗು ಮಂಟಪದ ದ್ವಾರದಲ್ಲಿ ನಿಂತು ವಿಚಾರಿಸುವ ಸಾಧ್ಯತರಮ್ಮ ತಾಯಿ, ಕರುಣದಿಂದ ಎನ್ನನ್ನು ಕಾಯಿ. ಅಪ್ಪ ಸಾರಥಿ, ನನ್ನ ನಾಮಾಂಕಿತವು ಹೇಳಬೇಕೆ? ಕೇಳು. ಈರೇಳು ಲೋಕಗಳಲ್ಲಿ ಧೀರ ಧೀರನಾಗಿ ಮೆರೆಯುವ ಧೀರ ರಸಸಿದ್ದನ ದಾಸಿಯಳಾದ ಕೊಪ್ಪರಿಗೆಗಳ ಪಾರೆ ಮಾಡುವ ಬಿಂಕಳನಂತವನೆಂದು ತಿಳಿಯಪ್ಪ ಸಾರಥಿ. ಅಮ್ಮ, ಬಿಂಕದ ನುಂಕವ್ವ ಎಂಬುದು ಸರ್ವರಿಗೂ ಗೋಚರವಾಯ್ತು. ಗೋ ಅಲ್ಲ ಪಾಯಂ ಕೆರಕಂತಾಳ, ಪಾಯಂಗೆ ಕಚ್ಚಿ ಬಿದ್ದಿದ್ದವು, ಇಲ್ಲ ಮೈ ತೊಳೆದಳು, ಇಲ್ಲ ಗೊತ್ತಿಲ್ಲ. ಆಯಂಗೂ ಗೊತ್ತಾಯ್ತು. ಆದ್ರೆ ಈ ನಿಜ ಸ್ಥಾನಕ್ಕೆ ಬಂದ ಕಾರಣವೇನಮ್ಮ? ಅಪ್ಪ ಸಾರಥಿ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ದಾನವೇಂದ್ರ ಗುಣಸಾಂದ್ರ ಇಂದ್ರ ಚಂದ್ರರಿಗೆ ಮಿಗಿಲಾದ ಸುಂದರ ರಸಸಿದ್ದನ ಧನುಜರು ಕರೆಸಿದ ಕಾರಣ ಬರೋಣವಾಯ್ತು ಕಂಡಯ ಸಾರಥಿ. ಸ್ವಲ್ಪ ನಿಧಾನ ಮಾಡಮ್ಮ. ನೀನೇನು ಹೆಂಗ ಗಟ್ಟಿ ಗಟ್ಟಿ ಬಿಟ್ಟೆ, ಈ ಅಮ್ಮನ್ನ ಸ್ವಲ್ಪ ವಿಚಾರ ಮಾಡ್ತೀನಿ. ದೇವದೇವತ ಬಂದರೆ ಆರಂಭ. ಬಣ್ಣ ಬಣ್ಣದ ಉಡುಪುಗಳನ್ನು ಧರಿಸಿ ಚಿನ್ನಾಟ ಮಾಡದ ಕನ್ಯಮಣಿಯನ್ನು ಗಣ್ಣು ಗಣ್ಣಿನ ಕೋಲು ಹಿಡಿದು ಸಣ್ಣಗೆ ಬಂದು ಮಾತನಾಡಿಸುತ್ತಿದ್ದಾರೆ ಅಪ್ಪಯ್ಯ. ಅಮ್ಮ, ಪ್ರೇಮ ಲೋಕದಲ್ಲಿ ಧೂಳಿ ಜೊತೆ ಜೂಟಾಟ ಆಡ್ತಾ ಇದ್ದೆ. ರಾಧಿಕಾ ಜೊತೆ ರಹಸ್ಯ ಲೀಲೆಯನ್ನಾಡಿ, ಅಂಬಿಕಾ ಜೊತೆ ಹಂಬಿಗಾಲಲ್ಲಿಡುತ್ತಾ, ಜಯಮಾಲೆ ಜೊತೆ ಈ ಹೂಮಾಲೆ ಹಾಕ್ಸ್ಕೊಂಡು, ಭೂಮಿಕಾ ಜೊತೆ ಭೂಮಿ ಮೇಲೆ ಹಾಯಾಗಿತ್ತು, ಸರಿತಾ ಜೊತೆ ಸಲೀಸು ಒಳಕೋದ್ಮೇಲೆ ಇನ್ನೇನು ಕೆಲಸ ಇರ್ತದೆ. ತೆಳನ ಮುದ್ದೆ ಮಾಡ್ಕೊಂಡು ಕೊಳ್ಳುವ ಸಾರು ಕುಡಿದು ಈ ತಂಗಾಳಿ ಬೀಸುವ ರುಂಗು ಮಂಟಪದ ದ್ವಾರದಲ್ಲಿ ವಿಚಾರಿಸುವ ಸಾಧ್ಯತರಮ್ಮ ತಾಯಿ, ನೀನೇ ನನ್ನ ಮಹಾಮಾಯಿ. ರಾಜನಾದ ರಸ ಸಿದ್ಧನ ಅಪ್ಪನೇ ಮೇರೆಗೆ ಒಪ್ಪದಿಂದಿರುವ 7 ಕೊಪ್ಪರಿಗೆ ವಿಶ್ವವಮ್ಮ
ಬರೇ ಕೆನ್ನಕ್ತಿವರೆ ಬಾರಪ್ಪ ಒಂದ್ ದಿವಸ ಅಂತ ಒಬ್ರು ಕರಿಯರೇ ಇಲ್ಲ. ಉಗಿಸ್ಕ ಮಜಾ ನನ್ನ ಪೀಕ್ಲಾಟ ಆಯ್ತು ಬಿಡವ. ಮಲಿಯವ್ವ ಎಂಬುದು ಎಲ್ಲರಿಗೂ ಗೋಚರವಾಯ್ತವ್ವ. ಆದ್ರೆ ಈ ನಿಜ ಸ್ಥಾನಕ್ಕೆ ಬಂದ ಕಾರಣವೇನು ಮಹಾತಾಯಿ? ಈ ರಂಗು ಮಂಟಪದ ಕಂಗೊಳಿಸುವ ಕಾರಣವೇನೆಂದರೆ ತುಂಗು ವಿದ್ರಮ ಅಂಗದವರಿಗೆ ಅಗ್ನಿಯಾಗಿ ಮೆರೆಯುವ ಧೀರ ರಸ ಸಿದ್ಧರೆಂಬ ಸ್ವಾಮಿ ಕರೆಸಿದ ಕಾರಣ ಭರಣವಾಯ್ತು ಕಂಡೆಯ ಸಾರಥಿ. ಮತ್ತೇನಮ್ಮಯ್ಯ?